ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಹಾಗೆಯೇ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನೈಟ್ ಟು ಮಾರ್ನಿಂಗು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ. ಹಾಗೆ ನನ್ನ ಮಗಳು ಮಮ್ಮಿ ನಾನು ನನ್ನ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ನಿನ್ನೆ ಅವಳು ಸ್ಕೂಲ್ ಬಗ್ಗೆ, ಅವಳ ಸಬ್ಜೆಕ್ಟ್ ಬಗ್ಗೆ, ಅವಳು ಯಾವ ಕ್ಲಾಸು, ಯಾವ ಸೆಕ್ಷನ್ನು, ಎಲ್ಲಿ ಹೋಗ್ತಾಳೆ ಸ್ಕೂಲಿಗೆ, ಎಷ್ಟೊತ್ತಿಗೆ ಬಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ಲು. ಹೇಳಿ ಅವ್ರಿಗೂ ಒಂದು ಮಾತಿನ ಕೌಶಲ್ಯ ಬರುತ್ತೆ ಅಂತ ಹೇಳಿಬಿಟ್ಟು ಬಿಟ್ಟೆ. ಹೇಳ್ತಾ ಇದ್ಲು, ತೋರಿಸಿ ಅವಳ ಹ್ಯಾಂಡ್ ರೈಟಿಂಗ್ ಇರ್ಬೋದು, ಅವಳು ಒಂದು ಬುದ್ಧಿಶಕ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ. ಇದು ಒಂಥರ ಟೆಸ್ಟ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ಸೊ ಹಾಗಾಗಿ ಅವಳು ನೈಟ್ ಇಷ್ಟೆಲ್ಲ ಮಾಡಿದ್ಲು. ಹಾಗೆಯೇ ಮಳೆನೂ ತುಂಬ ಚೆನ್ನಾಗಿ ಬರ್ತಾಯಿದ್ದವು ನಿನ್ನೆಲ್ಲ. ಮತ್ತು ಅವಳಿಗೆ ಇವತ್ತು ಬೆಳಗ್ಗೆ ಒಂದು ಹೊಸ ರೆಸಿಪಿ ಮಾಡಿದೆ. ಸೊ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಯಾರೆಲ್ಲ ಮೊದಲಿಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ನನ್ನ ಪರಿಸರ ಪ್ರಪಂಚ ಏನಿದೆ ಹಾಗೆಯೇ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಏನಾಗಿದೆ, ಅವಳು ಯಾವ ಥರ ಇದನ್ನು ಮಾಡಿದ್ಲು, ತನ್ನ ಪರಿಚಯ ಮಾಡ್ಕೊಂಡಿದ್ದಾಳೆ ಅಂತ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಗುಡ್ ಈವ್ನಿಂಗ್. ನನ್ನ ಹೆಸರು ಯುಕ್ತಿ ಸ್ಮೇಲ. ನಾನು 5th ವಿಕ್ರಮಲ್ಲಿ ಓದುತ್ತಿದ್ದೇನೆ. ಕನ್ನಡ ವಿಜ್ಞಾನ ಕೇತನ್ ಸ್ಕೂಲ್ ರಾಣೆಬೆನ್ನೂರು. ಇಲ್ಲೇ ನಮ್ಮ ಸ್ಕೂಲಿನ ಬಸ್ಸು ಇಲ್ಲೇ ಬರುತ್ತೆ, ಕಾಲೇಜು ಸ್ಕೂಲ್ ಬಸ್ಸು ಇಲ್ಲೇ ಬರುತ್ತೆ. ಒಲಂಪ್ಯಾಡ್ ಅಂತ ಇದೆ, ಒಲಂಪ್ಯಾಡ್ ಬಸ್ಸು ಬರುತ್ತೆ, ಅದು ಜಲ್ದಿ ಬರ್ತದೆ. 7 ಗಂಟೆ 6:30 ಹಿಂಗೆ ಬರುತ್ತೆ. ಸ್ಯಾಟರ್ಡೆ 6:30. ನಮ್ಮ ಡೈಲಿ ಬಸ್ ಬರೋದು 8 ಗಂಟೆಗೆ ಬರುತ್ತೆ. ನಮ್ಮ ಕ್ಲಾಸ್ ಟೀಚರ್ ಹೆಸರು, ನಮ್ಮ ಪ್ರಿನ್ಸಿಪಲ್ ಹೆಸರು ಮನೀಶ್ ಅರಂಬ್ಲಿ ಸರ್. ನಮ್ಮ ಕ್ಲಾಸ್ ಟೀಚರ್ ಹೆಸರು ಸವಿತಾ ಮ್ಯಾಮ್ ಅಂತ. ಮತ್ತು ನಮಗೆ ಸಬ್ಜೆಕ್ಟ್ ಎಲ್ಲ ನೀಟಾಗಿ ತೊಗೊತಾರೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾರೆ. ನಮ್ಮ ಸ್ಕೂಲಿಗೆ ನೀವು ಒಂದ್ಸಲ ವಿಸಿಟ್ ಮಾಡಿ. ನಮ್ಮ ಸ್ಕೂಲಲ್ಲಿ 8 ಸಬ್ಜೆಕ್ಟ್ಸ್ ಇದೆ. ಅದರಲ್ಲಿ ಚೆಸ್, ಅಬಾಕಸ್, ಸಂಸ್ಕೃತ ಯಾವ ಸ್ಕೂಲಲ್ಲಿ ಇರಲ್ಲ. ನಮ್ಮ ಸ್ಕೂಲಲ್ಲಿ ಆ್ಯಡ್ ಆಗಿದೆ. CBSE ಕ್ಲಾಸಸ್ಸು, ನವೋದಯ ಅಂತ ಇದು ನವೋದಯ ಕ್ಲಾಸಸ್ ಎಲ್ಲ ಇರ್ತಲ್ಲ. ನಮ್ಮ ಸ್ಕೂಲಲ್ಲಿ ಎಲ್ಲ ಸ್ಪೋರ್ಟ್ಸ್, ಸೆಕ್ಯೂರಿಟಿ, CR ಕ್ಲಾಸ್ ಎಲ್ಲರಿಗೂ ಒಂದೊಂದು ಥರ ಇದು ಮಾಡಿರ್ತಾರೆ. ನೀವು ನಮ್ಮ ಸ್ಕೂಲಿಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಈಗ ನನ್ನ ಸಬ್ಜೆಕ್ಟ್ ಏನೇನು ಇರ್ತಲ್ಲ ಎಲ್ಲ ತೋರಿಸ್ಕೊಂತ ಹೋಗ್ತಾ ಇರ್ತೀನಿ. ನೀವು ನೋಡ್ಕೊಂತ ಹೋಗಿ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪರಿಸರ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ. ಇದು ನನ್ನ ಸೈನ್ಸ್ ಬುಕ್ ಅಂತ. ಇದು ಹಿಂದಿ ಸಬ್ಜೆಕ್ಟ್ ಅಂತ. ಹಿಂದಿ ಕ್ಲಾಸ್ ವರ್ಕು, ಹಿಂದಿ HW, ಹಿಂದಿ ಟೆಕ್ಸ್ಟ್ ಬುಕ್ಕು. ಎಲ್ಲ ಬುಕ್ಕಲ್ಲಿ ಈ ಥರ ಬರೆದಿರ್ತಾರೆ. ನೆಕ್ಸ್ಟ್ ಟೆಕ್ಸ್ಟ್ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಲೆಸನ್ಸ್ ಇದ್ದದ್ದು ಮಾಡ್ತಾರೆ. ಗ್ರಾಮರ್ಸ್ ಎಲ್ಲ ಬರೆದಿರ್ತದಲ್ಲ ಎಲ್ಲ ಬರೆಸ್ತಾರೆ. ಈ ಥರ ಚೆಕ್ ಮಾಡ್ತಾರೆ. ಕರೆಕ್ಷನ್ ಎಲ್ಲ ಮಾಡಿ ಬರೆದು ಆಮೇಲೆ ಈ ಥರ ನನ್ನ ಹ್ಯಾಂಡ್ ರೈಟಿಂಗು ಈ ಥರ ಇರುತ್ತೆ. ಚೆನ್ನಾಗಿದೆ ಅಲ್ಲ, ಎಲ್ಲ ಈಸಿ ಇರ್ತದೆ. ಇದು ಕನ್ನಡ ಟೆಕ್ಸ್ಟ್ ಬುಕ್ಕು, ಕನ್ನಡ ಕ್ಲಾಸ್ ವರ್ಕ್ಸು. ಈಗ ಒಂದೊಂದೇ ಬುಕ್ಕ ತೋರಿಸ್ಕೊಂತ ಹೋಗ್ತೀನಿ, ಕನ್ನಡ ಎಷ್ಟು ಭಾಗಗಳಿದೆ ಅಂತ. ಇದು ಒಟ್ಟಿಗೆ ಬಾಳುವ ಆನಂದ, ಫಸ್ಟ್ ಲೆಸನ್ನು. ಫಸ್ಟ್ ಪೋಯಮ್ಮೆ ಇದು ಗಿಡಗಳ ಪದ್ಯ. ರೆಂಬೆ ಕೊಂಬೆ ಎಲೆ ಹಸಿರು, ಹೂವು ನಾನಾ ಥರ ಏನು ಕಂಪು ಏನು ಸೊಗಸು, ಬಿಡದು ನಿಂತ ಗಿಡ ಮರ. ಯಾರೇ ಬಂದು ಏನೇ ಮಾಡಲಿ ದಿವ್ಯ ಮೌನ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಲ್ಲಿ ಇವನ ಮನ. ಲಿಂಗ ಧರ್ಮ ಜಾತಿ ನೀತಿ, ಬೆಳೆದು ನಿಂತ ಗಿಡ ಮರ. ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಬೊಡ್ಡೆ ಕರೆದು ಎಲೆ ಹಸಿರು ಹೂವು ನಾನಾ ಥರ. ಬಿಸಿಲು ಮಳೆ
ಚಳಿ ಗಾಳಿ ಎಲ್ಲ ತಡೆದು ನಿಂತ ಗಿಡ ಮರ, ಈ ಥರ ಎಲ್ಲ ಲೆಸನ್ಸ್ ಇರುತ್ತೆ. ಇನ್ನೊಂದಿದೆ ಕಾಮನ ಬಿಲ್ಲು. ನೋಡಿ ಸ್ನೇಹಿತರೆ, ಮಕ್ಕಳಿಗೆ ಡೈಲಿ ಚಿತ್ರಾನ್ನ ಪುಳಿಯೋಗರೆ ಕಟ್ಟೋದ್ರಿಂದ ಬೇಜಾರಾಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶೇಂಗಾ ಬೀಜ, ಕರಿಬೇವು, ಕೊತ್ತಂಬರಿ, 1 4 ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ರೈಸ್ ಮಾಡಿಟ್ಟಿದ್ದೀನಿ ನೋಡಿ. ಹೊಟ್ಟೆ ಜೀರ್ಣ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಜೀರಿಗೆ ನೀರು ಹಾಕಿ ಕುದಿಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಶೇಂಗಾ ಬೆಲ್ಲಿಕ್ಕಿಟ್ಟಿದ್ದೀನಿ. ಶೇಂಗಾ ಬೀಜ ಎಣ್ಣೆಯಲ್ಲಿ ನೀಟಾಗಿ ಬೆಂದ ನಂತರ ಈಗ ಏನಿದೆ ತೊಗೊಂಡಿದ್ದೇವಲ್ಲ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಈ ಕುದಿತಾ ಇರೋ ಎಣ್ಣೆ ಒಳಗೆ ಹಾಕಿ ಬೇಯಿಸ್ಬಿಟ್ರೆ ಆಯಿತು. ಮೇಲೆ ಒಂದು ಸ್ವಲ್ಪ ನಿಂಬೆ ಹುಳಿ ಇಟ್ಕೊಂಡ್ರೆ ಮುಗೀತು. ಇಷ್ಟೇ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಬೋದು ಸ್ನೇಹಿತರೆ. ಸಿಂಪಲ್ಲಾಗಿ ಕೇವಲ ಒಂದು 5ರಿಂದ 10 ನಿಮಿಷದಲ್ಲಿ ರೈಸ್ ಬೆಂದಿದ್ದು ರೈಸ್ ಬಿಟ್ಟರೆ ಮುಗೀತು. ಸೊ ಹಾಗಾಗಿ ಈ ಥರ ಒಗ್ಗರಣೆ ಮಾಡಿಕೊಟ್ರಿ ಮಕ್ಕಳಿಗೆ ತಿನ್ನಲಿಕ್ಕೂ ರುಚಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ. ಸೊ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಹೇಗೆ ಇದೆ ಅಂತ ಹೇಳಿಬಿಟ್ಟು. ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ. ಸೊ ಅವಳು ನೋಡಿ ಅವಳ ಬಾಕ್ಸಿಗೂ ರೆಡಿ ಮಾಡಿಟ್ಟಿದ್ದೀನಿ. ಅವಳ ಬಾಕ್ಸಿಗೆ ಕಂಪಲ್ಸರಿ ಬೇಕೇ ಬೇಕು ಕ್ಯಾರೆಟು ಮತ್ತು ಸೌತೆಕಾಯಿ. ಹಾಗೆಯೇ ಒಂದು ಚಿಕ್ಕ ಬಾಕ್ಸಿಗೆ ಒಂದು ಸ್ವಲ್ಪ ತಿಂಡಿ ಏನು ಕಟ್ಕೊಂಡು ಇಟ್ಕೊಂಡಿದ್ದಾಳೆ. ಇವತ್ತೇನು ಪೂಜೆ ಏನು ಮಾಡಲಿಲ್ಲ, ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಆದ್ರೂ ಏನೋ ಬೇಜಾರು ಮಾಡಿಕೊಂಡು ಬೇಡ ನಾನು ಮಾಡಲ್ಲ ಅಂತ ಹೇಳಿಬಿಟ್ಟು ಟಿಫನ್ ಮಾಡ್ತಾ ಹೋದ್ಲು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.